ಹಲೋ ಗೈಸ್, ವೆಲ್ಕಮ್ ಟು ನ್ಯೂ ಬ್ಲಾಗ್. ಇವತ್ತು ಸಂಡೇ ಅಲ್ವಾ, ಸೊ ನಮ್ಮ ಮನೆ ಫುಲ್ ಕ್ಲೀನಿಂಗ್ ನಡೀತೈತೆ. ನೋಡಿ ಎಷ್ಟು ಹರಗ್ಬಿಟ್ಟವ್ರಂದ್ರೆ, ಇವತ್ತೇ ಫ್ರಿಜ್ ಕ್ಲೀನ್ ಮಾಡಿದ್ದು ನಮ್ಮ ಮದುವೆ ಅವರು. ಇಡೀ ಒಂದು ವಾರ ಫುಲ್ಲು ತಿನ್ನೋದು, ಕಾಲೇಜಿಗೆ ಹೋಗೋದು, ಬರೋದು, ಮತ್ತೆ ಏನಾದರೂ ಕೆಲಸ ಇದ್ರೆ ಅದು ಮಾಡ್ಕೊಂಡು ಸುಮ್ಮನೆ ಇದ್ಬಿಡೋದು. ಬಟ್ ಇವತ್ತು ಸಂಡೇ ಅಲ್ವಾ, ಎಲ್ಲರೂ ಮನೆಗಿದ್ದೀವಿ. ಸೊ ಇವರೆಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ, ನಾವು ನಾಷ್ಟ ತಿನ್ನೋಣ. ನಾವು ನಾಷ್ಟ ಏನು ಮಾಡೋಣ ಅಂತ ನೋಡೋಣ ಬನ್ನಿ ಗೈಸ್. ಇವತ್ತು ಫುಲ್ ಕ್ಲೀನಿಂಗ್ ನಡೀತೈತೆ. ಸಂಡೇ ಕೂಡ ಉಪ್ಪಿಟ್ಟು ಮಾಡ್ಬಿಟ್ಟವ್ರೆ, ಇವಾಗ ಇದನ್ನೇ ಬಾರಿಸ್ಬೇಕು. ಗೈಸ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡಾಯಿತು. ನಮ್ಮ ಮಧುರು ಇನ್ನೂ ಕ್ಲೀನ್ ಮುಗಿದಿಲ್ಲ, ನಂದು ಬ್ರೇಕ್ಫಾಸ್ಟ್ ಆದರೂ ಕೂಡ. ನೋಡಿ ನೋಡಿ ಮೂಲೆಯಲ್ಲೆಲ್ಲ ಹೆಂಗೆ ತುರುಕ್ತವ್ರೆ ಇದು. ಏನೋ ಗುಣಗುಣ್ತವಳೆ, ನಾನು ಹೆಲ್ಪ್ ಮಾಡಲಾ? ಇಲ್ಲ ಇಲ್ಲ, ಆ ಥರ ದೊಡ್ಡ ಹೆಲ್ಪ್ ಎಲ್ಲ ಮಾಡಲ್ಲ ನಾನು. ಇಲ್ಲಿ ನೋಡಿ ನಮ್ಮಮ್ಮ ಅದು ಸ್ಪೆಕ್ಸ್ ಹಾಕೊಂಡು ಫೋನ್ ನೋಡ್ತವ್ರೆ. ಹಾಕೋ ಹೇಳ್ತಾನೆ ಗೈಸ್. ನೋಡಿ ಗೈಸ್, ಕೊನೆಗೂ ಮಧು ಅವರೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಾರಿಸ್ತವ್ರೆ. ಆಲ್ರೆಡಿ ಇನ್ನೂ ಕುದ್ದೇ ಇಲ್ಲ. ಆಲ್ರೆಡಿ ನೋಡಿ ಹೆಂಗೆ ಅದು ಸುಮ್ಮನೆ ಖಾರ ಉಪ್ಪು ಹಾಕಿ ತಿನ್ನೋದು. ನಮ್ಮಮ್ಮ ಮಲ್ಕೊಂಡಲ್ಲೇ ತಿನ್ನೋದು. ನಮ್ಮಮ್ಮ ಎಲ್ಲ ಮಲ್ಕೊಂಡೆಲ್ಲ ಮಾಡ್ತಾ ತಿನ್ನೋದು, ಕುಡಿಯೋದು. ನೀನು ಮಲ್ಕೊಂಡು ಅಲ್ಲಿ ನೋಡ್ತಾನೋ ಎಬ್ಬೆ ತಿನ್ನೋದು. ಅದನ್ನ ನಿಂಗೆಲ್ಲ ಬಿಟ್ಟಿದ್ದ ತಿಂದು ಚರ್ಮಣಿ ಹಿಂಗಿರತ್ತಾನೋ. ಗೈಸ್, ಇವತ್ತು ಕುಕ್ಕಿಂಗು ಇನ್ಚಾರ್ಜ್ ಯಾರು ತೊಗೊಂಡಿದ್ದಾರೆ ಅಂದರೆ ಮೇಘ ಅವರು ತೊಗೊಂಡಿದ್ದಾರೆ. ಯಾಕಂದರೆ ಮಾಮ ಸ್ವಲ್ಪ ಎಲ್ಲೋ ಆಚೆ ಹೋಗವ್ರೆ. ಸೊ ಇವರಿಬ್ಬರು ಕುಕ್ಕಿಂಗ್ದು ಇನ್ಚಾರ್ಜ್ ತೊಗೊಂಡು ಇವತ್ತು ಚಿಕನ್ನ ಇವ್ರು ಮಾಡ್ತಾಯಿದ್ದಾರೆ. ಆಲ್ರೆಡಿ ಸ್ಟಾರ್ಟ್ ಮಾಡವ್ರೆ, ಬಟ್ ಇನ್ನೂ ವೆಯ್ಟ್ ಮಾಡಬೇಕು, ತುಂಬ ಲೇಟ್ ಆಗುತ್ತೆ. ನಮ್ಮ ಮಾಮ ಇವತ್ತು ಸ್ವಲ್ಪ ಇನ್ನೂ ಬ್ಯುಸಿ ಅಂತ ಹೇಳ್ಬಿಟ್ಟು ಅವರು ಫೋನ್ ಕಾಲಲ್ಲಿ, ಸೊ ಅವರು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಇವತ್ತು ಅವ್ರದ್ದು ಹೊರಗೆ ಮನೆಯದು ಇನ್ಚಾರ್ಜ್ ಇಲ್ಲ, ಇವರಿಬ್ಬರು ಇನ್ಚಾರ್ಜ್ ಮಾಡಿಕೊಂಡು ಇವರು ಇವತ್ತು ಚಿಕನ್ ಸಾಂಬಾರು ಮತ್ತು ಚಿಕನ್ ಗ್ರೇವಿ ಈ ಥರ ಮಾಡ್ತಾಯಿದ್ದಾರೆ. ಗೈಸ್, ಎಲ್ಲರದ್ದು ಊಟ ಆಯಿತು. ಎಲ್ಲರೂ ಊಟ ಆದಮೇಲೆ ಏನು ಮಾಡ್ತಾರೆ ಅಂತ ನಿಮಗೆಲ್ಲ ಕುತೂಹಲ ಇರುತ್ತಲ್ಲ ನೋಡಿ. ಇಷ್ಟೇ, ಊಟ ಮಾಡಿದ ತಕ್ಷಣ ಮಲ್ಕೊಂಡ್ಬಿಡೋದು, ಅದು ಫೋನ್ ನೋಡಿಕೊಂಡು. ನೋಡಿ ಇವತ್ತೇನೋ ಪ್ಲ್ಯಾನಿಂಗ್ ಇದ್ದೀನಿ, ನೋಡೋಣ ಸಕ್ಸಸ್ ಆದರೆ ಒಳ್ಳೆಯದಾಗುತ್ತೆ. ಏನು ಇವರೆಲ್ಲ ಒಪ್ಕೊತಾರೆ ಗೊತ್ತಿಲ್ಲ, ಬಟ್ ಪ್ಲ್ಯಾನ್ ಇದೆ, ಮಾಡ್ಕೊಂಡು ತೋರಿಸ್ತೀನಿ. ಗೈಸ್, ಫೈನಲಿ ಇವತ್ತು ಎಲ್ಲರೂ ಗೇಮ್ ಆಡೋದಕ್ಕೆ ಒಪ್ಕೊಂಡವ್ರೆ, ಎಲ್ಲರೂ ರೆಡಿಯಾಗಿದ್ದಾರೆ. ಏನು ಅಂದರೆ ಜಸ್ಟ್ ಮಾಮ ಬರಬೇಕು, ಮಾಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಬಂದ ತಕ್ಷಣ ಗೇಮ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಇವತ್ತಿನ ಗೇಮ್ ಏನು ಅಂತ ತೋರಿಸ್ತೀವಿ, ನೋಡ್ಕೊಳ್ಳಿ ನೀವೇ. ಗೈಸ್ ಸ್ಟಾರ್ಟ್. ಗೇಮ್ ಫಸ್ಟ್ ಒಂದ್ಸಲ ಗೇಮ್ ನೋಡ್ರಿ. ಇವಾಗ ಗೊತ್ತಿರೋ ಗೊತ್ತಿದ್ದು ನ್ಯಾಚುರಲ್ ಆಗಿ ಆಕ್ಟ್ ಮಾಡ್ಬೇಕು. ಸರಿ, 4 ಜನ ನಿಂತಿರ್ತಾರೆ. ಆ 4 ಜನ ನೋಡಿದ್ರೆ ಯಾರು ಹೊಡಿತಾರೆ ಅದನ್ನ ಗೆಸ್ ಮಾಡ್ಬೇಕು. ನೀನು ಯಾರ ಕೈ ಬೇಕಾದ್ರೂ ಹೋಗ್ಬೋದು, ಹೊಡೆದ್ಕಾರ ಅವ್ರು ಕೊಟ್ಟು ಯಾರ ಕೈ ಆಗೋದು ಬಾಟಲ್ ಕೊಡ್ಬೋದು ಅವ್ರು. ಒಂದ್ಸರಿ ಬಿಟ್ಟ ಇನ್ನೊಂದ್ ಸ್ವಲ್ಪ ಕ್ಯಾಮ್ರಾ. ಹಾ, ಇವಾಗ ಕರೆಕ್ಟ್ ಆಗಿ ಓಕೆನಾ? ನೋಡಕ್ಕಿಲ್ಲ, ಜೋರ ಹೊಡಿಬೇಡ. ಯಾರು? ನಾಗಮ್ಮ. ಇಲ್ಲ, ರಾಗ್. ಇಲ್ಲ, ನಾಗಮ್ಮ.
ಸುಮ್ಮನೆ ಏನ್ ಮಾಡ್ಬೇಕು ಇಟ್ಟಂಗ ಅಲ್ಲ ಪುಟಾಣಿ ಅಲ್ಲ ಅಲ್ಲ ಪುಟಾಣಿ ಇಲ್ಲ ಪುಟಾಣಿ ಎಲ್ಲ ಟೈಮ್ ಪುಟಾಣಿ ಹೊಡಿತಾನೆ ನಿನಗೆ ಪುಟಾಣಿ ಅಲ್ಲ ಇಟ್ಟಂಗ ಅಲ್ಲ ಅಲ್ಲ ಮಧು ಪುಟಾಣಿ ಅಲ್ಲ ಇಟ್ಟಂಗ ಅಲ್ಲ ಇಟ್ಟಂಗ ಹೌದಾ ನಾವು ಹೆಸರೇ ನೋಡಿಲ್ಲ ಅವ್ನಿಗೆ ಹೊಡೆದೆ. ಗಂಗಣ್ಣ ಅಲ್ಲ, ಅಲ್ಲ, ಅಲ್ಲ. ಮದಿ ಸ್ಲೋ ಹೊಡಿಬೇಕಾ ಕ್ಲಿಪ್ ತೆಗೆದ ಬೇಡ ಬಾಟ್ಲಿಗೆ ಕಚ್ಚಕತ್ತಿ ಐದು ಕೂಡ ಇದ್ರೆ ಮಾಮ ಯಾಕೆ ನೋಡಕತ್ತಾಳ ಆಕೆ? ಇಲ್ಲ ಯಾರು ನೋಡಕತ್ತಿಲ್ಲ ಮತ್ತೆ ಅವ ಮಿಕ್ಲೆ ಹೆಂಗ್ ಗೊತ್ತಾತ ಹಾ ಪುಟಾಣಿನ ಅಲ್ಲ ಮೇಘ ಇಲ್ಲ ಇಲ್ಲ ಮೇಘ ಹೌದು ಹೊಡಿತಾಪ ಏನ ಏಯ್ ನೋಡಂಗಿಲ್ಲ ನೋಡಂಗಿಲ್ಲ. ನೋಡಂಗಿಲ್ಲ ಆಡಿ ಕರೆಕ್ಟ್ ಆಡ್ಬೇಕು ನೋಡಿದ್ರೆ ನಾವು ಮತ್ತೆ ರಾಂಗ್ ಕೊಡ್ತೀವಿ ಸರಿ ಸರಿ ವಿದ್ಯೆ ಅಲ್ಲ ವಿದ್ಯಾನ ಅಲ್ಲ ಮಾಮ ಅಲ್ಲ ಮದಿ ಅಲ್ಲ ಗಂಗಣ್ಣ ಮಾಮ ಅಲ್ಲ ವಿದ್ಯೆ ಅಲ್ಲ ಮಾಮ ಅಲ್ಲ ಗಂಗಣ್ಣ ಅಲ್ಲ ಮಾಮ ಇಲ್ಲ ಮದಿ ಬಂದನು ಹ್ಮ್ ಈ ಸರಿ ಮಾಮನ ಅಲ್ಲ ಗಂಗಣ್ಣ ಹೌದಾ ಇಲ್ಲ ಮಾಮನ ಅಲ್ಲ ಅದಕ್ಕೆ ಹೊಡಿದಿ ಮದಿ ಅಲ್ಲ ಗಂಗಣ್ಣ ಮದಿ ಅಲ್ಲ ಮದಿ ಬಾಯಿ ಮಾಮ ಅಲ್ಲ
ಎಲ್ಲ ತೀರ್ಸ್ಕೊಂಡು ಹೋಗಿ ಸಿಕ್ಕಾಕೊಂಡು ಎಲ್ಲ ಏನ್ ಬಾಂಡೆ ತಿಕ್ಲಾರ್ದು ಕಸಾಡುಗಾರ ತೀರ್ಸ್ಕೊಂಡು ಹೋಗಿ ಸಿಕ್ಕಾಕೊಂಡು ಎಷ್ಟೊತ್ತು ಮಾಡ್ಬೇಕಿದೆ ಸಾಕೇನ್ ನೋಡು ಎಲ್ಲಾರು ಒಂದ್ಸರಿ ಕುಂದ್ರಬೇಕು ನೀನ ಕುಂದ್ರಬೇಕು ಮಾಮ ಇಟ್ಟಂಗ ಎಲ್ಲ ಹೋಗ್ಬೇಕು ನೀನು ಹೊಡಿಬೇಕು ನೀವು ಹೊಡೆದಾರ ಅಲ್ಲ ಒಳಗೆ ನಾವು ಹಿಂಗಿಂಗೆ ಪಾಸ್ ಮಾಡ್ತಾರ ಗಂಗಣ್ಣ ಅಲ್ಲ ಮಾಮ ಮೇಘ ಇಟ್ಟಂಗ ಇಲ್ಲ ಗಂಗಣ್ಣ ಇವಾಗ ಗೆಸ್ಟ್ ಮಾಡಕ್ಕಾಗಿರ್ಬಾರ್ದು ನೋಡಿಂಗ ಲಘು ಲಘು ನೀನ ರೆಡಿ ಆದಂಗ ಅಲ್ಲ ಇದೆ ಮಧು ಹೌದು ಒಂದೇ ಜೋರಾಗಿ ಮೇಘ ಅಲ್ಲ ಕುಂದ್ರಲ್ಲೇ ಗಂಗಣ್ಣ ಅಲ್ಲ ಮಾಮ ಇಲ್ಲ ಇಲ್ಲ ಜಾಸ್ತಿ ದಿನಕ್ಕೆ ನಾನು ಹೊಡೆದನೆಲ್ಲ ಕರಿ ಜೋರಾಗಿ ಹೊಡೆದ ಇಲ್ಲೇ ಹೊಡೆದವರೇ ನೀನು ನೀನ ಕಮ್ಮಿ ಪಾಪ ಆದ್ರೂ ಮಾಮಗೆ ಅವನ್ ಮುಂದೆ ಮಾಮಗೆ ಇವ್ನಿಗೆ ಜಾಸ್ತಿ ಬಿದ್ದಾವ ಆದ್ರೂ ಆದ್ರೂ ಇವ್ನ್ ಒಂದೇ ಹೊಡೆದ ಒಂದೇ ಸರಿ ಅದು ನಂದ ಗೈಸ್ ಫೈನಲಿ ಗೇಮ್ ಯಾವ ಥರ ಐತೆ ಅಂತ ನೋಡಿದ್ರಲ್ಲ, ಚೆನ್ನಾಗಿತ್ತು. ಇವತ್ತಿನ ಫುಲ್ ಕಾಮಿಡಿ ಆಗಿತ್ತು ನೋಡಿದಂಗೆ. ಏನು ಅಂದರೆ ಇದರಲ್ಲಿ ನಮ್ಮ ಅಮ್ಮ ಮಿಸ್ ಆಗೋರೆ. ನಮ್ಮ ಅಮ್ಮನಿಗೆ ಕೆಲಸ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಅವರು ಫುಲ್ಲು ಬ್ಯುಸಿ ಆಗಿಬಿಟ್ಟು ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಇವತ್ತಿಂದ ನೀನು ಮಿಸ್ ಆದ ಇವಾಗ ಗೇಮ್ನಾಗ. ಗೈಸ್ ಇವತ್ತು ಮಿಸ್ ಆಗಿರೋದು ನಮ್ಮಮ್ಮ ಮಾತ್ರ. ಮತ್ತು ಇವತ್ತು ನೋಡಿದ್ರಲ್ಲ ಯಾವ ಥರ ಯಾರಿಗೆ ಏಟು ಜಾಸ್ತಿ ಬಿತ್ತು ಅಂತ ನೀವೇ ನೋಡಿದ್ರಿ. ಇನ್ನೂ ಏನೇನಾಗುತ್ತೆ ಅಂತ ತೋರಿಸ್ತೀನಿ, ಬಟ್ ಇನ್ನೂ ಟೈಮ್ ಇದೆ. ಸೊ ಆಲ್ರೆಡಿ ನಮ್ಮಮ್ಮ ಹೋಗ್ತವ್ರೆ. ಇವರೆಲ್ಲ ಆಟ ಆಡಿಬಿಟ್ಟು ಇವಾಗ ಫೋನಲ್ಲಿ ಬ್ಯುಸಿ. ಬಾ, ಇವರು ಸದಾ ಸಿದ್ಧತೆ ಆಗಿಬಿಟ್ಟು ಇವಾಗ ಹೋಗ್ತಾ ಇದ್ದಾರೆ. ನಾನೇ ಡ್ರಾಪ್ ಮಾಡ್ಬೇಕು ಇವ್ರಿಗೆ ಇವಾಗ. ಮಧು ಅವರು ಇಷ್ಟೊತ್ತಂಗ ಗೇಮ್ ಆಡಿಬಿಟ್ಟು ಇವಾಗ ಓದ್ಕೊಳ್ಳೋಕ್ಕೆ ರೆಡಿ ಆಗ್ತವ್ರೆ. ಗೈಸ್ ರೇಣುಕಮ್ಮನ ಬಿಡೋಕೆ ಹೋಗ್ತಾ ಇದ್ದೀನಿ ಇವಾಗ. ರೇಣುಕಮ್ಮ ಏನಾದರೂ ಹೇಳ್ತೀಯ ನಮ್ಮ ಆಡಿಯನ್ಸ್ಗೆ? ಇವತ್ತಿನ ಗೇಮ್ನಲ್ಲಿ ಇವರೇ ಮಿಸ್ಸಿಂಗು. ಏನು ಅಂದರೆ ಅವ್ರದ್ದು ಕೆಲಸಕ್ಕೆ ಲೇಟ್ ಆಗಿತ್ತು ಅನ್ನೋ ಒಂದು ಕಾರಣಕ್ಕಾಗಿ ಸೊ ಅವರು ಈ ಸಾರಿ ಬರೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಅವ್ರಿಗೂ ಗೇಮ್ ಯಾವುದಾದ್ರು ಹೊಸ ಗೇಮ್ನ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಹೊಸ ಗೇಮಲ್ಲಿ ಅವ್ರನ್ನ ತೊಗೊಂಡು ಅವ್ರನ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಖತ್ತಾಗಿ ತೋರಿಸ್ತೀವಿ. ಇವಾಗ ಅವ್ರದ್ದು ಕೆಲಸಕ್ಕೆ ಟೈಮ್ ಆಗಿದೆ. ಸೊ ಆ ಕಾರಣಕ್ಕಾಗಿ ಬೇಗ ಹೋಗಬೇಕು ಅನ್ನೋ ಒಂದು ರೀಸನ್ಗೆ ಹೋಗ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಬಿಡಬಾರ್ದನ್ನ ಫಸ್ಟು. ಗೈಸ್ ಅಮ್ಮನ್ನೆಲ್ಲ ಡ್ರಾಪ್ ಮಾಡಿಬಿಟ್ಟು ಬಂದಾಯಿತು ಮನೆಗೆ. ಇನ್ನೇನು ಅಂದರೆ ಇವಳಿಗೆ ಮೊಮೋಸ್ ಬೇಕಂತೆ. ಸೊ ಇವಾಗ ಅಂಗಡಿ ಎಲ್ಲ ಕ್ಲೋಸು. ಇಲ್ಲ ಇವಾಗ ಅಂಗಡಿ ಕ್ಲೋಸ್ ಆಗೈತೆ. ನಾನು ನೋಡ್ಕೊಂಬಂದೆ ಬರ್ಬೇಕಾದ್ರೆ. ಗೈಸ್ ಹೇಳಿದ ಮಾತು ಕೇಳ್ತಾ ಇಲ್ಲ. ಸೊ ಕಾಸು ನಿಮ್ಮ ಅಪ್ಪ ಕೊಡ್ತಾನ. ನಮ್ಮಪ್ಪಲ್ಲ ನೀನೇ ಅದಿಲ್ಲ ಚೊನ್ನಪ್ಪ ಕೊಡವ. ನೀನೇ ಹೇಳ್ತಿಲ್ಲ, ನೀನ್ ಹೇಳೋದಕ್ಕೂ ನಾನು ಸುಮ್ಮನೆ ಇದ್ದೆ. ನೀನೇ ಹೇಳಿ ಕೊಡ್ಸೋಣಂತೆ ಬೈ. ನಮ್ಮ ಮನೇಲಿ ಇವತ್ತು ಚಮತ್ಕಾರ ಏನು ಅಂದರೆ ಮಧು ಅವ್ರು ಓದೋಕೆ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ. ಮಧು ಮುಖ ತೋರ್ಸು. ನನಗೂ ಮೊಮ್ಮಸ್ ಮುಖ ತೋರ್ಸು. ನನಗೂ ಮೊಮ್ಮಸ್ ಬೇಕು.
ಆ್ಯಕ್ಚುಲಿ ಇರೋದೇ 100 ರೂಪೀಸ್ ನನ್ನ ಹತ್ರ. 100 ರೂಪೀಸ್ನಾಗ 2 ಪ್ಲೇಟ್ ಬರ್ತಪ್ಪ. ಉಪ್ಪ ಮಾಡಿ ಗೈಸ್ ಆಲ್ರೆಡಿ ಇದಕ್ಕೆ ಲೆಕ್ಕ ಹಾಕೊಂಡ್ಬಿಟ್ಟವ್ರು. ಅಂದರೆ ಇವರು ನೋಡ್ಕೊಂಡ್ಬಿಟ್ಟವ್ರೆ ಎಲ್ಲೆಲ್ಲಿ ಏನೇನು ಎಷ್ಟೆಷ್ಟು ರೇಟ್ ಅವೆ ಎಲ್ಲ ತೊಗೊಂಡು ನೋಡ್ಕೊಂಡ್ಬಿಟ್ಟವ್ರೆ. ಇವಳು ನೋಡಿ ಇಲ್ಲೇ ಇಟ್ಕೊಂಡು 100 ರೂಪಾಯಿ. ಹಾಂ ಪಾನಿಪುರಿ ಬಂದ್ಬಿಟ್ಟು 30 ಇದು ಗೋಪಿ ಏನದ ಮೊಮೋಸ್ ಬಂದ್ಬಿಟ್ಟು 70 ರೂಪೀಸ್. ಗೈಸ್ ನೋಡಿ ಗೈಸ್ ಓದ್ಕೊಳ್ಳೋ ಅಂದರೆ ಇಷ್ಟೊತ್ತಂಗ ಓದ್ಕೋತಾ ಇದ್ಲು, ಇವಾಗ ಮೋಮೋಸ್ ಅಂದ ತಕ್ಷಣ ಫುಲ್ಲು ಎನರ್ಜಿ ಬಂದ್ಬಿಡ್ತು. ಅಂದರೆ ನನಗೂ ಬೇಕು ಅಂತ ನೋಡಿ ಡ್ರೆಸ್ ಹಾಕೊಂಡ್ಬರ್ತಾನೆ ನಡಿ. ನಮಗೂ ಬೇಕು. ಹೋಗ್ತಾ ಇರೋದು ಮೋಮೋಸ್ ಅಂಗಡಿಗೆ. ಇವಳು ಡ್ರೆಸ್ ಬೇರೆ ಚೇಂಜ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡು. ಮೋಸ ಬಿಟ್ಟು ಬಿಡ್ಲಿ ಹಂಗ. ಈ ಹೆಣಗಳಿಗೆ ನಾನು ಇವತ್ತು ಮೊಮೋಸ್ ಕೊಡಿಸ್ಬೇಕಂತೆ ಒಂದೇನೋ ಖುಷಿಗೆ ಅಲ್ಲಿ ಹೇಳ್ದೆ ಮೊಮೋಸ್ ಕೊಡಿಸ್ತೀನಿ ಬನ್ನಿ ಅಂತ. ಬಟ್ ಇವರು ಅದನ್ನೇ ಸೀರಿಯಸ್ ಆಗಿ ತಗೊಂಡು ಇವಾಗ ನಾನು ಕಾಸನ್ನ ಖರ್ಚು ಮಾಡ್ಬೋದು. ಅಯ್ಯ ಅಕ್ಕ ತಂಗಿ ಅಕ್ಕನಿಗೆ ಬೊಟ್ಟಿ ಕುದ್ಲಪ್ಪ. ಅವಳು ನೋಡಿ ಎಲ್ಲ ಫುಲ್ ಇದು ಚೆಕ್ ಮಾಡ್ಕೊಂಡ್ ಬರ್ತಾಳೆ. ಇವಳು ನೋಡಿ ಯಾರಿಗೆ ಕಾಣಿಸೋದೇ ಇಲ್ಲ. ಅಲ್ಲಮ್ಮ ನೀನು ಕರ್ಪೂರದ ಗೊಂಬೆ ಇದ್ದಂಗಿದೆ ನಡಿ. ಹೊಡಿತಾಳೆ ಹಿಂದ್ಗಡೆ. ಗರ್ಭರ ಕೊಂಬೆ ಏನಾಗತ್ತಾನ. ಗಾಯ್ಸ್ ಇವಾಗ ಇವು 2 ಹೆಣ್ಣುಗಳಿಗೆ ಮೊಮೋಸ್ ಕೊಡಿಸ್ಬೇಕು ಇವಾಗ ನಾನು. ಗೈಸ್ ಇವೆರಡಕ್ಕೂ ಇವಾಗ ಮೊಮೋಸ್ ಅಂಗಡಿ ಹುಡ್ಬೇಕು ಇವಾಗ ಯಾವ್ದು ಅಂತ. ಸಂಜೆ ಬಂದ ಸಂಜೆ ಹಾಯ್ ಮಾಡು ಬೈ ಮಾಡು ಬೈ 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 ಟಾಟಾ ಹೇಳ್ದ ಗೈಸ್. ಸಂಜೆ ಬೈ ಮಾಡು ಮತ್ತೆ ಪಪ್ಪಿ ಗೈಸ್ ಇವನು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಒಂಥರ ಹುಲಿ ಇದ್ದಂಗೆ ಇವನು. ಬಾ ಹೋಗೋಣ ನಾವು ಹೊರಗೆ ಹೋಗೋಣ ಬಾ ಮತ್ತೆ ಹೋಗೋಣ ಬಾ. ಮುತ್ತಿಲ್ಲ ಬರೀ ಬೈ ಬೈ. ಸಂಜಿ ಕೊಡಕ್ರಿಯಾ. ಇವಾಗ ಎಲ್ರು ಟಾಟಾ ಫಸ್ಟ್ ನೀವು ಎಲ್ರು ಇಲ್ಲಿಂದ ತೊಲಗಿ ಅಂತ ಹೇಳ್ತಾವ ನಾವು. ಬರ್ತೀನಿ ಸಂಜೆ ಬರ್ತೀಯಾ ಬಾ ಬಾಲಾ ಬಾ. ಅರೆ ಟಾಟಾ ಹೇಳ್ತಾರೆ. ಇವಾಗ ಅವನಿಗೆ ಇಂಟ್ರೆಸ್ಟ್ ಇಲ್ಲ. ತಿನ್ನೋ ವಿಷಯ ಅಂದ್ರೆ ಸಾಕು ಇವರೆಲ್ಲ ಹೆಂಗ್ ಓಡ್ ಬಂದ್ಬಿಡ್ತಾರ ನೋಡಿ. ಏನು ಅದೇ ಸ್ವಲ್ಪ ಹೆಲ್ಪ್ ಮಾಡಿ ನನಗೆ ಗೈಸ್. ಅದೇ ಏನಾದ್ರು ನನಗೆ ಸ್ವಲ್ಪ ಹೆಲ್ಪ್ ಮಾಡಿ. ಗೈಸ್ ಆಲ್ಮೋಸ್ಟ್ ಜಾಸ್ತಿ ಟೈಮೇ ಕೊಡ್ಸಿದ್ದೀನಿ, ಬಟ್ ಋಣನ ಇಟ್ಕೊಳ್ಳಲ್ಲ ಇವ್ರು ಯಾರು. ಫಸ್ಟ್ ಟೈಮ್ ಅದು ನಿನ್ ದುಡ್ಡಲ್ಲಿ ಕರ್ಕೊಂಡು ಹೋಗಂತಿದ್ದ ಇದೇ ಫಸ್ಟ್ ಟೈಮ್ ನನಗಂತೂ ಯಪ್ಪ ಹಂಗೆ ಶಾಕ್ ಆಗ್ಬಿಟ್ಟದ. ನಮ್ಮ ತಮ್ಮ ಇಷ್ಟು ಕೊಡ್ಸ ಅಂತ ನಾನು ಫಸ್ಟ್ ಟೈಮ್ ಅಂತ. ಗೈಸ್ ಎಂಥದ್ದಿಲ್ಲ ಆಲ್ಮೋಸ್ಟ್ ಎಲ್ಲ ಕೊಡಿಸಿದ್ದೀನಿ, ಬಟ್ ಇವ್ರು ಏನು ಅಂದರೆ ತಡಿ ನೀವು ಒಂದ್ಸಲ ಟ್ರಿಪ್ಪಿಗೆ ಹೋಗಿದ್ದಿ ನಮಗೋಸ್ಕರ ಏನು ತಂದು ಎಲ್ಲರೂ ಅಕ್ಕ ತಂಗಿಯರು ಏನೇನೋ ಏನು ತಂದಿಲ್ಲ, ಬಟ್ ಏನು ತಂದಿಲ್ಲ ಓದಿ ಬಂದು ನಿನಗಷ್ಟು ಆ್ಯಕ್ಚುಲಿ ಟ್ರಿಪ್ಪಿಗೆ ಹೋದಾಗ ನನಗೆ ಕಾಸು ಉಳಿದಿಲ್ಲ. ಗೊತ್ತೈತೆ ನಾನು ಕಾಸು ಉಳಿದಿಲ್ಲ ಅಂತ ಉಳಿಸ್ಕೊಂಡು ನಮ್ಮ ಮನ್ಯಾಗ ನಮ್ಮ ಅಕ್ಕ ತಂಗಿಯಾರಪ್ಪ ತೊಗೊಂಡು ಹೋಗ್ಬೇಕು ಅಂತ ತಗೋಬೇಕು. ಇಲ್ಲ ಮೈಂಡೇ ಇಲ್ಲದು ತಿನ್ನೋದು ತಗೊಂಡ್ಬಿಡೋದು. ಗೈಸ್ ಇವ್ರಿಗೆ ಆಲ್ಮೋಸ್ಟ್ ಎಲ್ಲ ಕೊಡ್ಸಿರ್ತೀವಿ, ಆದರೆ ಇವರು ಏನು ನೀ ಕೊಟ್ಟಿದ್ದು ಏನಿತ್ತು ತೋರಿಸ್ತಲ್ವ ನಾನು. ಜಗಳ ಆಡೋ ಟೈಮಲ್ಲಿ ಎಲ್ಲ ಎತ್ತಿ ಕಟ್ಟಾಕ್ಬಿಡ್ತಾರೆ. ಅದೇ ಏನು ಕೊಡ್ಸಿ ನೋಡ್ಕೊಂಡು ನಾನು ಏನು ಕೊಡ್ಸಿ ಫಸ್ಟ್ ಎಲ್ಲ ಕೊಡ್ಸಿರ್ತೀವಿ, ಬಟ್ ಇವರು ಮಾತ್ರ ಏನು ಕೊಡ್ಸಿಲ್ಲ ಅಂದ್ಕೊಂಡು ಹೇಳ್ಬಿಟ್ಟು ನೀನೇ ಒಂದ್ಸರಿ ನೆನ್ಪು ಮಾಡಿ ನನಗೂ ನಾನು ಮರ್ತೋಗ್ಬಿಟ್ಟು ಆಗುತ್ತೆ ಸೈಬಿಟ್ಟಾಗ ಹಿಂಗೆ ಮರ್ತೋಗ್ಬಿಟ್ಟ ನೀವು ನನಗೆ ಏನು ಕ್ವಶನ್ ನೋಡುವ. ಗೈಸ್ ಒಂದು ಸಾರಿ ಗೋಲ್ಡ್ ರಿಂಗ್ ಕೊಡ್ಸಿದ್ದೆ. ಎಲ್ಲಿಟ್ಟಿಲ್ಲ ಅದರಿಂದ ಹೂಲೇಪ ಅದು ಒತ್ತಿ ಇಟ್ಟು ಬಡ್ಡಿ ಮೇಲೆ ಬಡ್ಡೆ ಕೊಟ್ಟು ನೋಡ. ಗೈಸ್ ಎಂಥದ್ದಿಲ್ಲ ಎಲ್ಲ ಕೊಡ್ಸಿದ್ದೀನಿ, ಬಟ್ ಇವ್ರು ನೆನ್ಪಿಟ್ಟುಕೊಂಡಿಲ್ಲ ಅಷ್ಟೇ. ಎಲ್ಲಿ ಅವನ್ನ ಹೂಲೇಪ ನೋಡಿ ಎಂತ ಕರ್ಮ ನೋಡಂತ ಯಾವ ಸಕ್ಕಂತ ಮತ್ತು ಛತ್ರಿ ಹಾಕಿ ನೀ ಛತ್ರಿ ಕಾಣಕ್ಕೆ ದಿನ ಸಬ್ಬತ್ತಿಗೆ ಮೊಮ್ಮದವ್ರಿಗೆ ಅದು ಗೈಸ್ ಎಲ್ಲ ಇಲ್ಲಿ ಮೊಮೋಸ್ ಅಂಗಡಿ ಬಂದ್ವಿ. ಇದೇ ನಮ್ಮ ಅಡ್ಡ, ಯಾವಾಗಲೂ ಇಲ್ಲೇ ತಿಂತಾ ಇರ್ತೀವಿ. ಇವರೇ ಭಯ. ಮೊಮೋಸ್ ಹಿಂದಿ ನೋಡಿ ಗೈಸ್ ಯಾವ ಥರ ಮಾತಾಡ್ತಾಳೆ. ಎಷ್ಟು ಸರಿ ಬಂದ ನನಗೆ ಅಂತ ಹಿಂದಾಗ ಬಹುತ್ ಬಾರ್. ಗೈಸ್ ನಮಗೂ ಕೂಡ ಅಷ್ಟು ಹಿಂದಿ ಬರಲ್ಲ, ಇವಳು ಹಿಂದಿ ಮಾತಾಡ್ತಾಳೆ. ಗೈಸ್ ಇವ್ರ ಮುಖ ನೋಡಿ ಮತ್ತೆ ಅವ್ರ ಮುಖ ನೋಡಿ, ಎರಡು ಸೇಮ್, ಇಬ್ಬರು ಸೇಮ್ ಆಗೇ ಇದ್ದಾರೆ ನೇಪಾಳಿ ಅವರು. ಸೊ
ಅದಕ್ಕೆ ಇವರು ಬೇರೆಯವ್ರ ಜೊತೆ ಎಲ್ಲ ಬೇಗ ಕನೆಕ್ಟ್ ಆಗಿಬಿಡ್ತಾಳೆ. ಅಂದರೆ ಅವ್ರ ಮುಖ ಇವ್ರ ಮುಖ ನೇಪಾಳಿ, ಇವಳು ಒಂಥರ ನೇಪಾಳಿ ಇದ್ದಂಗೆ ಅವಳು ನೋಡಿ ಗೈಸ್. ನಮ್ಮ ಪ್ಲೇಟ್ ಬಂತು. ಇವಾಗ ಮೊಮೋಸ್ನ ಸರಿಯಾಗಿ ಬಳಸ್ತಾ ಇರೋದು. ತಿನ್ನೋದು ಹೊಡ್ಕಮ್ಮ ನಾ ವಿಡಿಯೋ ಮಾಡ್ಕೊಂತೀನಿ. ಆಲ್ರೆಡಿ ಸೆಲ್ಫಿ ಸ್ಟಾರ್ಟ್ ಆಯಿತು. ಮತ್ತೆ ನಿಮ್ಮ ಫೋನ್ನ ಕ್ಲಾರಿಟಿ ಬರಲ್ಲ ಬಿಡಿ. ಗೈಸ್ ಅವಳು ಫೋನ್ ನೋಡಿದ್ರೆ ನೀವು ಯಾವುದೋ ಓಲ್ಡ್ ಮಾಡಲ್ ಚೈನಾ ಮಾಡಲ್ ತೊಗೊಂಬಂದ್ಬಿಟ್ಟು ಅವಳೆ. ಬರ್ಲಿ ಒಂದು ಫೋಟೋ ತಗೊಂಡ್ಬಿಡು. ಅಯ್ಯೋ, ಚಪ್ಪಲ್ ನೋಡು ಹೆಂಗದ. ಚಪ್ಪಲ್ ಬರಬಾರ್ದು ಹಂಗೆ ತೆಗಿ. ಏನು ಫೋಟೋ ಅಂತ ಸಾಯ್ತಾರೆ ಗೈಸು. ಚಪ್ಪಲ್ ಬರಂತವ ಅದು ಬರೋದು. ಸೆಂಡ್ ಮಾಡೋದು ಹ್ಞೂ ನಮ್ಮ ಮಾಡ್ತೀನಿ, ಸಮಾಧಾನ ಇಟ್ಕೋ. ಗೈಸ್ ಈ ಟೈಮಲ್ಲಿ ಹೆಂಗೆ ಬಾಯಿ ತೆಗಿತಾರೆ ನೋಡಿ. ಇವಳು ಆಲ್ರೆಡಿ ಬಾಯಿ ಸುರಚಿಲ್ ಬಾಯ್ ಹೋಯ್ತು. ಇಲ್ಲಿ ನೋಡಿ ಅದು ಬೇರೆ ಟೈಮಲ್ಲೆಲ್ಲ ಫುಲ್ಲು ಅಂದರೆ ಮನೇಲಿ ರೊಟ್ಟಿ ಅದು ಮಾಡಿದ್ರೆ ಸುಮ್ಮನೆ ಹಂಗೆ ಏನು ಬಾಯಿ ಓಪನ್ ಆಗಲ್ಲ. ಅದೇ ಈ ಥರ ಮೋಮೋಸು ಅದು ಇದು ಅಂದರೆ ಸಾಕು ಫುಲ್ಲು ಬಾಯೆಲ್ಲ ನೋಡಿ ಯಾವ ಥರ ಓಪನ್ ಆಗ್ತಾ ಇದೆ ಈಗಿನ ಗೈಸ್. ಫೈನಲಿ ನನ್ನ ಚಾಲೆಂಜ್ ಕಂಪ್ಲೀಟ್ ಆಯಿತು. ನಾನೇ ಫಸ್ಟ್ ತಿಂದಿದ್ದು. ಇವಾಗ ಪೇಮೆಂಟ್ ಯಾರು ಮಾಡ್ತೀರಾ? ಇಬ್ಬರಲ್ಲಿ ಯಾರಾದರೂ ಒಬ್ಬರು ಪೇಮೆಂಟ್. ಪಾತ್ರೆ ತಿಕ್ಕೋಕಿದ್ಬಿಡು ಗೈಸ್. ನನ್ನ ಚಾಲೆಂಜ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ನಾನು ಮನೆ ಹೋಗ್ತೀನಿ ಇವಾಗ. ಮುಖಗಳು ನೋಡಿ ಒಬ್ಬೊಬ್ರದ್ದು ಹೆಂಗಾಗೈತೆ. ಹೋಗಿ ನೋಡು ಮನೆ ಮಠ ಬರ್ತಾನೆ. ಗೈಸ್ ಫೈನಲಿ ಎಲ್ಲ ಮುಗಿಸಾಯಿತು. ಇವಾಗ ಮನೆ ಹೋಗ್ತಾ ಇದ್ದೀವಿ ಗೈಸ್. ಫೈನಲಿ ಎಲ್ಲ ಮೋಮೋಸು ಎಲ್ಲ ತಿಂದ್ಬಿಟ್ಟು ಮನೆಗೆಲ್ಲ ಹಾಜರಾಗ್ತಾ ಇದ್ದೀವಿ. ಏನಪ್ಪ ಅಂದರೆ ಇವತ್ತು ಇಬ್ಬರು ಸೇರಿಬಿಟ್ಟು ನನ್ನ ಟೋಪಿ ಹಾಕ್ಬಿಟ್ರು. ಪರವಾಗಿಲ್ಲ, ಏನೋ ಯಾವತ್ತೋ ಒಂದಿನ ಕೊಡಿಸ್ತೀನಿ ತಿಂದು. ಅದು ಪೌರ್ಣಮಿಗೂ ಅಮಾವಾಸ್ಯೆಗೆ ಅದಲ್ಲ. ಹೆಂಗೆ ನಾವು ದಸರಾ ಬರ್ತಪ್ಪ ಎಕ್ಸಾಕ್ಟಲ್ಲಿ ಇತ್ತು, ಹಂಗೆ ನಮ್ಮ ತಮ್ಮ ಹೊಸಕೊಂಡ್ ಕೊಡಿಸ್ತಾನ ಅಂತ ಎಕ್ಸಾಕ್ಟ್ಮೆಂಟ್ ನೋಡಿ ಗೈಸ್ ಕೊಡಿಸಿರ್ತೀನಿ, ಬಟ್ ನೆನ್ಪಿಟ್ಟುಕೊಂಡಿರೋಲ್ಲ ಇವರಷ್ಟೇ. ಎಲ್ಲರೂ ಮನೆಗೆ ಬಂದ್ವಿ. ಗೈಸ್ ಮನೆಗೆಲ್ಲ ಬಂದಾಯ್ತು. ಪಾಪ ಹೆಚ್ಚಿಂದ ಬಂದಿದ್ದಕ್ಕೆ ಅವ್ರಿಗೆ ಹೆಂಗ್ ಮಾಡ್ದವ್ರು ನೋಡಿ. ಬಂದ್ಬಿಟ್ಟು ಹೆಂಗ್ ಮಾಡ್ತಾವ್ರು ನೋಡಿ. ಏನೋ ದೊಡ್ಡದು ಏನೋ 5 ಸ್ಟಾರ್ ಹೋಟೆಲಲ್ಲಿ ಊಟ ಮಾಡಿ ಬಂದಿರೋತಾರ ಅವ್ನಿಗೆ ಹೆಂಗ್ ಮಾಡ್ತಾವ್ರು ನೋಡಿ. 5 ಸ್ಟಾರ್ ಹೋಟೆಲ್ ಊಟ ಮಾಡ್ತೀವೋ ಗೊತ್ತಿಲ್ಲ, ಆದ್ರೆ ರೋಡ್ ಸೈಡ್ ತಿನ್ನೋದು ಮಾತ್ರ ಅದು ಸಿಗೋ ಮಜಾನೇ ಬೇರೆ. ಗೈಸ್ ಇವತ್ತಿನ ವಿಡಿಯೋ ಇಷ್ಟೇ. ಮತ್ತೆ ನಾಳೆ ಸಿಗೋಣ. ಟಾಟಾ ಬಾಯ್ ಬಾಯ್ ಅಷ್ಟೇ.